ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ತಾಳ್ಮೆ ಜೀವನದಲ್ಲಿ ತಾಳ್ಮೆ ತುಂಬಾ ಮುಖ್ಯ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತಾಳ್ಮೆ ತುಂಬಾ ಮುಖ್ಯ. ಯಾಕೆ ತಾಳ್ಮೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇದೀನಿ ನೋಡಿ. ನಿನಗೆ ತಾಳ್ಮೆ ಅನ್ನೋದು ಇದ್ರೆ ಮಾತ್ರ ಲೈಫಲ್ಲಿ ಹ್ಯಾಪಿ ಆಗಿರಕ್ಕಾಗೋದು, ಖುಷಿಯಾಗಿರಕ್ಕಾಗೋದು. ನೀವು ನೋಡಿ ಬೇಕಾದ್ರೆ ಪೇಷನ್ಸು ನಿಮಗೆ ಎಲ್ಲದನ್ನು ನಿಮ್ಮ ಹತ್ರ ತಂದ್ಕೊಡುತ್ತೆ. ಅದು ಸಕ್ಸಸ್ ಆಗಿರ್ಬೋದು, ಅದೇ ರೀತಿ ಆಯ್ತಾ ಅದು ಯಾವುದೇ ಆಗಿರ್ಬೋದು, ದುಡ್ಡಾಗಿರ್ಬೋದು, ಸಕ್ಸಸ್ಸು, ಮನೆ, ಕಾರು, ನೀವು ಅಂದ್ಕೊಂಡಿದ್ದಂಥ ಲೈಫು ಎಲ್ಲದನ್ನು ಕೂಡ ತಾಳ್ಮೆ ತಂದ್ಕೊಡುತ್ತೆ. ಜೀವನದಲ್ಲಿ ತಾಳ್ಮೆ ತುಂಬಾ ಮುಖ್ಯ. ಅದು ಯಾರಿಗ್ ಬೇಕಾದ್ರೂ ಆಗ್ಲಿ, ಅದು ಹುಡುಗನಿಗಾಗ್ಲಿ, ಹುಡುಗಿಗಾಗ್ಲಿ, ಯಾರಿಗಾಗ್ಲಿ ತಾಳ್ಮೆ ತುಂಬಾ ಮುಖ್ಯ. ಜೀವನದಲ್ಲಿ ಸೋತಾಗ ತಾಳ್ಮೆಯಿಂದ ವರ್ತಿಸಿ. ಲೈಫಲ್ಲಿ ನಿಮ್ಗೆ ಏನಾದ್ರೂ ಒಂದು ಆಯ್ತಾ ಪ್ರಾಬ್ಲಮ್ ಆದಾಗ ತಾಳ್ಮೆಯಿಂದ ವರ್ತಿಸಿ. ತಾಳ್ಮೆ, ಪೇಷನ್ಸ್ ತಗೊಳ್ಳಿ. ತಾಳ್ಮೆ ಯಾಕೆ ತುಂಬಾ ಮುಖ್ಯ ಅಂತ ಹೇಳ್ತೀನಿ ಅಂದ್ರೆ, ನಾನು ನನ್ನ ಲೈಫಲ್ಲಿ ಕಲ್ತಂತ ಪಾಠಗಳು. ನಾನು ಎಷ್ಟೋ ಸರಿ ತುಂಬಾ ಬ್ಯಾಡ್ ಟೈಮ್ ಬಂದಾಗ ನನ್ನ ತಾಳ್ಮೆನೆ ನನ್ನನ್ನ ಈ ಮಟ್ಟಕ್ಕೆ ಕರ್ಕೊಂಡು ಬಂದಿದೆ. ಯಾಕೆಂದ್ರೆ ಲೈಫಲ್ಲಿ ತುಂಬಾ ಫೇಲ್ಯೂರ್ ಕಂಡಾಗ ನನ್ನನ್ನ ಎಲ್ಲೂ ಕೂಡ ನನ್ನನ್ನ ಕುಗ್ಸಿಲ್ಲ. ಆಯ್ತಾ, ಎಲ್ಲೂ ಕೂಡ ಕುಗ್ಸಿಲ್ಲ ನನ್ನನ್ನ. ಯಾಕೆ ಅಂತಂದ್ರೆ ಲೈಫಲ್ಲಿ ಕೋಟಿಯಷ್ಟು ಹಣ ನೋಡಿದ್ದು ಉಂಟು, ಮತ್ತೆ ಝೀರೋಗೆ ಬಂದಿದ್ದು ಉಂಟು, ಮತ್ತೆ ದುಡ್ದಿದ್ದು ಉಂಟು. ಲೈಫಲ್ಲಿ ಏನೊಂದು ಸೈಕಲಿಂಗ್ ಏನಿದೆ ಆಯ್ತಾ, ಅಪ್ ಅಂಡ್ ಡೌನ್ಸ್ ಏನಿದೆ, ಅದು ನಿಜವಾಗ್ಲೂ ಕೂಡ ನನ್ನ ಸ್ಟ್ರಾಂಗ್ ಮಾಡ್ತಾನೆ ಹೋಗಿದೆ. ಪ್ರತಿ ಒಂದು ಸಿಚುವೇಶನ್ ಅಲ್ಲೂ ಕೂಡ ನನ್ನ ಸ್ಟ್ರಾಂಗ್ ಮಾಡ್ತಾನೆ ಹೋಗಿದೆ. ಯಾಕೆ ನಾನು ತುಂಬಾ ಪೇಷನ್ಸಿನಿಂದ ಇರ್ಬೇಕು ಅಂತೀನಿ ಅಂದ್ರೆ, ಜೀವನದಲ್ಲಿ ಪೇಷನ್ಸಿನಿಂದ ಯಾರು ಇರ್ತಾರೋ, ಲೈಫಲ್ಲಿ ಯಾರ್ಯಾರೆಲ್ಲ ಆಯ್ತಾ ಪೇಷನ್ಸಿನಿಂದ ವರ್ತಿಸ್ತಾರೋ, ತಾಳ್ಮೆಯಿಂದ ವರ್ತಿಸ್ತಾರೋ, ಅವ್ರೆಲ್ಲರೂ ಕೂಡ ಒಂದಿನ ಸಕ್ಸಸ್ ಕಾಣ್ತಾರೆ. ತಾಳ್ಮೆ ಆಯ್ತಾ, ಆ ಪೇಷನ್ಸ್ ಅನ್ನ ಯಾರೂ ಕಲ್ಕೋಬೇಡಿ. ತಾಳ್ಮೆ ಇಟ್ಕೊಂಡಷ್ಟು ಯಶಸ್ಸು ನಿಮ್ ಕಡೆ ಬರುತ್ತೆ. ಯಾಕೆ ಹೇಳ್ತಿದೀನಿ ಅಂದ್ರೆ, ಪ್ರತಿಯೊಬ್ರು ಅಷ್ಟೇನೆ ಆಯ್ತಾ, ಲೈಫಲ್ಲಿ ಗೆದ್ದೋರು ಎಲ್ಲರೂ ಕೂಡ ತಾಳ್ಮೆಯಿಂದನೇ ಗೆದ್ದಿರೋದು. ಒಂದು ನಿಮ್ಗೆ ಇದನ್ನ ಹೆಂಗ್ ತಗೊಂತೀರಾ ಏನೋ ಗೊತ್ತಿಲ್ಲ. ಒಂದು ಬಿಸ್ನೆಸ್ ಮಾಡಿ, ಅದಕ್ಕೂ ಕೂಡ ಒಂದು ತಾಳ್ಮೆ ಬೇಕು. ಬೇಗ ಡಿಸಿಷನ್ ತಗೊಳಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ಅದಕ್ಕೂ ಕೂಡ ಪೇಷನ್ಸ್ ಬೇಕು. ಒಂದು ಇನ್ವೆಸ್ಟ್ಮೆಂಟ್ ಮಾಡಿ, ಅದನ್ನು ಕೂಡ ತಾಳ್ಮೆಯಿಂದ ಕಾಯ್ಬೇಕು. ಪ್ರತಿಯೊಂದಕ್ಕೂ ತಾಳ್ಮೆ ಮುಖ್ಯ. ಒಬ್ರು ನಮ್ಗೆ ಏನೋ ಅಂತಾರೆ ಅಂದ ತಕ್ಷಣನೇ ನಾವು ತಿರುಗಿಸಿ ಅವ್ರಿಗೆ ಅನ್ನೋದಕ್ಕಿಂತ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಾವು ಆನ್ಸರ್ ಮಾಡಿದ್ರೆ ಆ ಆನ್ಸರ್ ಇನ್ನೂ ಕೂಡ ಬೆಟರ್ ಆಗಿರುತ್ತೆ. ಒಬ್ರು ನಮ್ಗೆ ಅವಮಾನ ಮಾಡಿದ್ರು ಅಂದ ತಕ್ಷಣ ರಿಯಾಕ್ಟ್ ಆಗೋದಕ್ಕಿಂತ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಅವ್ರಿಗೆ ಮಾತಲ್ಲಿ ಆಯ್ತಾ ನಾವು ಆನ್ಸರ್ ಮಾಡೋದಕ್ಕಿಂತ ನಮ್ಮ ವರ್ಕ್ ಅಲ್ಲಿ ಆನ್ಸರ್ ಮಾಡಿದ್ರೆ ಅದು ಇನ್ನೂ ಕೂಡ ಸೂಪರ್ ಆಗಿರುತ್ತೆ. ಪೇಷನ್ಸ್ ಇಟ್ಕೊಳ್ಳಿ. ಪೇಷನ್ಸ್ ನಿಮ್ಮನ್ನ ತಗೊಂಡೋಗುತ್ತೆ ಹೈಟಿಗೆ ಅಂದ್ರೆ ಅದು ಮಾಮೂಲು ಐತಲ್ಲ, ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡೋಗುತ್ತೆ. ಯಾರ್ಯಾರೆಲ್ಲ ತಾಳ್ಮೇಲೆ ಇದ್ದಾರೆ ಅವ್ರಿಗೆ ಎಲ್ಲರೂ ಕೂಡ ಲೈಫಲ್ಲಿ ಸಕ್ಸಸ್ ಆಗಿದೆ. ಲೈಫಲ್ಲಿ ತುಂಬಾ ಪೇಷನ್ಸ್ ಬೇಕು. ಅದು ಯಾವುದೇ ಆಗಲಿ ಆಯ್ತಾ, ಯಾವುದೇ ಆಗಲಿ. ಮೊನ್ನೆ ಒಬ್ರು ಏನಪ್ಪಾ ಕಂಟೆಂಟ್ ಕ್ರಿಯೇಟರ್ ಸ್ಯಾಮ್ ಸಮೀರ್ ಅವ್ರ ಒಂದು ಮಾತು ಹೇಳ್ತಾ ಇದ್ರು. ನನಗೆ ಸ್ಟಾರ್ಟಿಂಗ್ ಅಲ್ಲಿ ಆಯ್ತಾ 5-10 ವ್ಯೂಸ್ ಬರ್ತಾ ಇತ್ತು. ಸತತ 5 ವರ್ಷಗಳ ಕಾಲ ನನಗೆ ವ್ಯೂಸೇ ಬರ್ತಾ ಇರ್ಲಿಲ್ಲ. ಆದ್ರೂ ನಾನು ತಾಳ್ಮೆಯಿಂದ ಕಾದಿದ್ದಕ್ಕೆ ಇವತ್ತು ನಾನು ಈ ಸಕ್ಸಸ್ ಅನ್ನು ನೋಡ್ತಾ ಇದ್ದೀನಿ ಅಂತ. ಅಲ್ವಾ? ಸಕ್ಸಸ್ ಅನ್ನ ನೋಡ್ಬೇಕು ಅಂದ್ರೆ ತಾಳ್ಮೆ ಬೇಕು. ನಿಮಗೆ ತಾಳ್ಮೆ, ಎಲ್ಲದನ್ನು ಕೂಡ ಸಹಿಸ್ಕೊಂಡು ತಾಳ್ಮೆಯಿಂದ ನೀವು ಮುನ್ನುಗ್ಗಿದ್ರಿ ಅಂದ್ರೆ ನಿಮ್ಮ ಲೈಫ್ ತುಂಬಾನೇ ಸುಂದರವಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಸುಂದರವಾಗಿರುತ್ತೆ. ಒಬ್ಬ ಆಯ್ತಾ ಜೆಂಟಲ್ ಮ್ಯಾನು ಆಯ್ತಾ, ಒಬ್ಬ ನಿಜವಾಗ್ಲೂ ಕೂಡ ಆಯ್ತಾ ಆ ಎಲ್ಲವನ್ನು ಆಯ್ತಾ ತಿಳಿದಿರುವಂತಹ ಮನುಷ್ಯ, ಅವನ್ ಬೇಗ ರಿಯಾಕ್ಟ್ ಆಗಲ್ಲ. ತುಂಬಾ ಪೇಷನ್ಸಿನಿಂದ ಒಂದು ಮುಗುಳ್ನಕ್ಕು ಸುಮ್ಮನಾಗ್ತಾನೆ, ಆಮೇಲೆ ಅವನು ಆನ್ಸರ್ ಮಾಡ್ತಾನೆ. ಯಾವಾಗ್ಲೂ ಅಷ್ಟೇ ತಾಳ್ಮೆ ತುಂಬಾ ಮುಖ್ಯ. ನಿಮ್ ಲೈಫಲ್ಲಿ ಆಯ್ತಾ ಪೇಷನ್ಸ್ ಅನ್ನ ಅಳವಡಿಸ್ಕೊಳ್ಳಿ. ಏನೇ ಆಗ್ಲಿ ನಿಮ್ ಲೈಫಲ್ಲಿ ಫೇಲ್ ಆದ್ರ ಓಕೆ ಪರವಾಗಿಲ್ಲ, ನೆಕ್ಸ್ಟ್ ನೀವು ವಿನ್ ಆಗ್ತೀರಾ. ಬಿಸ್ನೆಸ್ ಅಲ್ಲಿ ನೀವು ಸೋತ್ರ ಪೇಷನ್ಸ್ ಇಟ್ಕೊಳ್ಳಿ. ನೀವು ಪೇಷನ್ಸ್ ಇಟ್ಕೊಂಡೇನೆ ಏನೇನೋ ಆಯ್ತಾ ನಿರ್ಧಾರಗಳನ್ನ ಮಾಡಿದ್ರೆ ನಿಮ್ಮ ಲೈಫೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ನೀವು ಪೇಷನ್ಸ್ ಅನ್ನು ಹೆಂಗ್ ತಂದ್ಕೊಳೋದು ಅನ್ನೋದನ್ನ ಹೇಳ್ತೀನಿ. ಏನೋ ಒಂದು ಪ್ರಾಬ್ಲಮ್ ಸಿಲ್ಕೊಂಡಿದ್ದೀರಾ, ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಏನೋ ಒಂದು ಆಯ್ತಾ ನಿಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದೆ ಅಂದಾಗ ಏನು ಇಲ್ಲ, ನೀವು ಆಯ್ತಾ ಮೆಲೋಡಿ ಮ್ಯೂಸಿಕ್ ಕೇಳಿ, ನಿದ್ದೆ ಮಾಡಿ, ಆಯ್ತಾ ನಿಮಗೆ ಇಷ್ಟವಾಗಿರೋ ಫುಡ್ ತಿನ್ನಿ, ನೇಚರ್ ಜೊತೆ ಸ್ವಲ್ಪ ಸಮಯನ ಸ್ಪೆಂಡ್ ಮಾಡಿ, ಪೇಷನ್ಸ್ ತಾನಾಗಿಯೇ ಬರುತ್ತೆ. ನಿಮ್ಗೆ
ಯಾರ್ಯಾರೆಲ್ಲ ನಿಮಗೆ ಆಯ್ತಾ ಸಮಯ ಕೊಟ್ಕೊಂತೀರಾ ನೋಡಿ, ನಿಮಗೆ ಸೆಲ್ಫ್ ಲವ್ ಅಂತಾರಲ್ಲ, ಸೆಲ್ಫ್ ಲವ್ ಮತ್ತೆ ನಿಮಗೆ ನೀವು ಯಾರು ಸಮಯ ಕೊಟ್ಕೊಂತೀರಾ ನೋಡಿ, ಅಂತವರಿಗೆ ಪೇಶನ್ಸ್ ತಾನಾಗೆ ಬರುತ್ತೆ. ಆಮೇಲೆ ಜನಗಳ ಸಂಪರ್ಕದಿಂದ ಸ್ವಲ್ಪ ದೂರ ಇರಿ, ಸ್ವಲ್ಪ ಆಯ್ತಾ, ನೀವೇನೆ ಆಯ್ತಾ ಆ ಜನಗಳಿಂದ ಸ್ವಲ್ಪ ದೂರ ಇದ್ದು ಸೈಲೆಂಟ್ ಆಗಿರೋದನ್ನ ಅಭ್ಯಾಸ ಮಾಡ್ತೀರಿ. ಪೇಶನ್ಸ್ ತಾನಾಗೆ ಬರುತ್ತೆ. ತಾಳಿದವನು ಬಾಳಿಯಾನು ಅಂತ ಯಾಕೆ ನಮ್ಮ ಹಿರಿಯರು ಹೇಳಿದ್ದಾರೆ ಅಂದ್ರೆ, ತಾಳಿದವನು ಬಾಳಿಯಾನು ಅಂದ್ರೆ ತಾಳ್ಮೆಯಿಂದ ಇರೋನು ಖಂಡಿತವಾಗ್ಲೂ ಚೆನ್ನಾಗಿ ಬದುಕ್ತಾನೆ. ತುಂಬಾ ಮುಖ್ಯ ಆಯ್ತಾ. ಯಾಕೆಂದ್ರೆ ಅಧಿಕವಾಗಿ ಕೋಪ ಪಡೋರು, ಅಧಿಕವಾಗಿ ಆಯ್ತಾ ಪಟ್ಟ ಡಿಸಿಷನ್ ತಗೊಳೋರು ಅವ್ರು ಉದ್ಧಾರ ಆಗಲ್ಲ. ಪೇಶನ್ಸಿನಿಂದ ವರ್ತಿಸೋರೇನೆ ಉದ್ಧಾರ ಆಗೋದು. ಯಾಕೆಂದ್ರೆ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತಾರೆ. ಕೋಪದಲ್ಲಿ ಮಾಡೋದು ಯಾವುದು ಕೂಡ ರೈಟ್ ಆಗಿರಲ್ಲ, ಎಲ್ಲದೂ ರಾಂಗ್ ಆಗುತ್ತೆ. ಅದಕ್ಕೆ ಪೇಶನ್ಸಿನಿಂದ ವರ್ತಿಸಿ. ನಿಮ್ ಲೈಫಲ್ಲಿ ಬಿ ಆಯ್ತಾ ಪಾಸಿಟಿವ್ ಆಯ್ತಾ, ಕೂಲ್ ಆಗಿರಿ, ಕೂಲ್ ಅಂಡ್ ಕಂಪೋಸ್ಡ್ ಆಗಿರಿ, ಚಿಲ್ ಚಿಲ್. ಎಲ್ಲರಿಗಾಗಿದ್ದೆ ನಮಗಾಗುತ್ತೆ. ಈಗ ನಮ್ಮ ದೇಶದಲ್ಲಿ ಭೂಕಂಪ ಆಯ್ತು ಅಂತಂದ್ರೆ ಇಡೀ ದೇಶವೇ ಮುಳುಗೋಗುತ್ತೆ ಆಯ್ತಾ. ಏನಾದ್ರೂ ಒಂದು ಸುನಾಮಿ ಬಂತು ಅಂದ್ರೆ ಇಡೀ ದೇಶವೇ ಮುಳುಗೋಗುತ್ತೆ. ನಾನು ಒಬ್ಬರೇ ಮುಳುಗೋಗಲ್ಲ, ಎಲ್ಲರೂ ಮುಳುಗೋಗ್ತಾರೆ ಆಯ್ತಾ. ಏನೋ ಒಂದು ಸಂಕಷ್ಟ ಬಂತು ಅಂತಂದ್ರೆ ಎಲ್ಲರಿಗೂ ಬರುತ್ತೆ. ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ನಾವೊಬ್ಬರೇ ಇಲ್ಲ, ಕೋಟ್ಯಾಂತರ ಜನ ಇದ್ದಾರೆ. ಯಾಕೆ ಟೆನ್ಷನ್ ತಗೋಬೇಕು? ಯಾಕೆ ಅಷ್ಟೆಲ್ಲ? ಏನು ಇಂಡಿಯಾಕ್ಕೆ ಅನ್ನ ಹಾಕ್ತಿವ ನಾವು? ಇಲ್ಲ ತಾನೇ. ತಾಳ್ಮೆಯಿಂದ ವರ್ತಿಸೋಣ. ಏನೇ ಪ್ರಾಬ್ಲಮ್ ಬರ್ಲಿ, ಏನೇ ಬರ್ಲಿ, ತಲೆ ಮೇಲೆ ತಲೆ ಬೀಳಿ, ಸೈಲೆಂಟ್ ಆಗಿರೋಣ, ಕಾಮ್ ಆಗಿರೋಣ. ಪೇಶನ್ಸ್ನ ಆಯ್ತಾ ತಂದ್ಕೊಳ್ಳಿ. ಎಲ್ಲರೂ ಕೂಡ ತಾಳ್ಮೆಯಿಂದ ಇರಿ, ಟೆನ್ಷನ್ನೇ ತಗೋಬೇಡಿ. ನಾನು ಯಾಕೆ ಟೆನ್ಷನ್ ತಗೋಬೇಡಿ ಅಂತೀನಿ ಅಂದ್ರೆ, ಖಂಡಿತವಾಗ್ಲೂ ಯಾರ್ಯಾರೆಲ್ಲ ತಾಳ್ಮೆಯಿಂದ ಇದ್ದೀರಾ, ಯಾರ್ಯಾರೆಲ್ಲ ಆರಾಮಾಗಿ ನಮ್ ಕೆಲಸ ಆಯ್ತು ನಾವಾಯ್ತು ಅಂತಿದ್ರೆ ನಿಮ್ ಲೈಫ್ ತುಂಬಾ ಈಸಿ ಗೋಯಿಂಗ್ ಆಗಿರುತ್ತೆ. ಪೇಶನ್ಸ್ ಇಲ್ದವ್ರು ಕಾಂಪ್ಲಿಕೇಟ್ ಮಾಡ್ಕೊಂತಾರೆ ಲೈಫನ್ನು. ನೀವು ನೋಡಿಬೇಕಂದ್ರೆ ಕಾಂಪ್ಲಿಕೇಟ್ ಮಾಡ್ಕೊಳೋರು ಯಾರು ಗೊತ್ತಾ ಲೈಫನ್ನ? ಪೇಶನ್ಸ್ ಇಲ್ದವ್ರು. ಪೇಶನ್ಸ್ ಇರೋರು ಕಾಂಪ್ಲಿಕೇಟೇ ಮಾಡ್ಕೊಳಲ್ಲ. ಅವ್ರು ತುಂಬಾ ಈಸಿಯಾಗಿ ಲೈಫನ್ನ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಇವತ್ತಿಂದನೇ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ, ತಾಳ್ಮೆಯಿಂದ ಇರೋಕೆ ಅಭ್ಯಾಸ ಮಾಡ್ಕೊಳ್ಳಿ. ತಾಳ್ಮೆ ನಿಮಗೆ ಎಲ್ಲವನ್ನು ತಂದ್ಕೊಡುತ್ತೆ. ಸಕ್ಸಸ್ಸು, ಫೇಮು, ಹೆಸರು, ದುಡ್ಡು, ಮನೆ, ಕಾರು ಎಲ್ಲದೂ ತಂದ್ಕೊಡುತ್ತೆ. ಕಣ್ಣು ಮುಚ್ಚಿ ಒಂದ್ ಗಳಿಗೆ ಪೇಶನ್ಸ್ನ ತಂದ್ಕೊಳ್ಳಿ, ತಾಳ್ಮೆ. ಓಕೆ, ಬಿ ಕೂಲ್ ಅನ್ನೋ ರೀತಿ ತಾಳ್ಮೆಯಿಂದ ವರ್ತಿಸಿ. ನೋಡಿ ಅವಾಗ ನಿಮ್ ಲೈಫ್ ಹೆಂಗಾಗುತ್ತೆ ಅಂತ ನೀವೇ ಅಂತೀರ ಅವಾಗ, ಹೌದಲ್ವಾ? ತಾಳ್ಮೆ ಇರ್ಬೇಕ್ರಿ, ಎಲ್ಲರಿಗೂ ತಾಳ್ಮೆ ಇರ್ಬೇಕು. ನಮ್ ಟೈಮ್ ಬರುತ್ತೆ, ನಮ್ ಟೈಮ್ ಬಂದಾಗ ಎಲ್ಲದೂ ಸರಿ ಆಗುತ್ತೆ. ನಮ್ ಟೈಮ್ ಬಂದಾಗ ನಾವ್ ಏನಾಗ್ಬೇಕು ಅದೆಲ್ಲ ಆಗುತ್ತೆ. ಪೇಶನ್ಸ್ ಇರ್ಬೇಕು. ಇವತ್ತೇ ಆಗ್ಬೇಕು ನಾಳೆ ಆಗ್ಬೇಕು ಅಂತಿರಲ್ಲ. ಆ ಟೈಮ್ ಬಂದಾಗ ಒಳ್ಳೇದಾಗೇ ಆಗುತ್ತೆ. ನಾವೊಂದು ಹಂತಕ್ಕೆ ಹೋಗೇ ಹೋಗ್ತೀವಿ. ನಮ್ಗೆ ಆ ಕಾನ್ಫಿಡೆಂಟ್ ಇರಬೇಕು. ಆ ಕಾನ್ಫಿಡೆಂಟು ಮತ್ತೆ ನಮ್ಮ ಮೇಲೆ ನಮಗೆ ಬಿಲೀವು ಮತ್ತೆ ಪೇಶನ್ಸ್ ಇದ್ರೆ ಮಾತ್ರ ನಾವು ಲೈಫಲ್ಲಿ ಅಚೀವ್ ಮಾಡೋಕ್ಕಾಗೋದು, ಲೈಫಲ್ಲಿ ಮುಂದೆ ಬರೋಕ್ಕಾಗೋದು. ನೋಡಿ, ನಾನು ವಿಡಿಯೋ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಯೋಚನೆ ಮಾಡಿ, ನಾನು ವಿಡಿಯೋ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನಾನು ವಿಡಿಯೋನ 2 ಜನ ನೋಡಿದ್ರು ನಾನು ತಲೆ ಕೆಡಿಸ್ಕೊಳಲ್ಲ, 3 ಜನ ನೋಡಿದ್ರು ನಾನು ವಿಡಿಯೋ ನಾನು ತಲೆ ಕೆಡಿಸ್ಕೊಳಲ್ಲ. ಯಾಕೆಂದ್ರೆ ನಾನು ಪೇಶನ್ಸಿನಿಂದ ಕಾಯ್ತೀನಿ. ಯಾಕೆಂದ್ರೆ ನಾನು ಒಬ್ರಿಗೆ ಇಷ್ಟ ಆದ್ರೆ, ನಾನು ಹೇಳೋದು ಇಷ್ಟ ಆದ್ರೆ ಇವತ್ತೆಲ್ಲ ನಾಳೆ ನೋಡ್ತಾರೆ, ಯಾವತ್ತೋ ಒಂದಿನ ನೋಡ್ತಾರೆ. ನಾನು ಪೇಶನ್ಸಿನಿಂದ ಯಾಕೆ ಕಾಯ್ತೀನಿ ಅಂದ್ರೆ, ನನಗೆ ಈ ಲೈಫು ತುಂಬಾ ಹೇಳ್ಕೊಟ್ಟಿದೆ. ಯಾಕೆಂದ್ರೆ ಕೋಪದಲ್ಲಿ ಮಾಡದಂತಹ ಯಾವುದೋ ಕೆಲಸ ಇಲ್ಲಿ ತನಕ ನನಗೆ ಆಯ್ತಾ, ನಾನು ಯಾವ್ದೆಲ್ಲ ಮಾಡಿದೀನಿ ಕೋಪದಲ್ಲಿ, ಅದರಿಂದ ನಾನು ಪೆಟ್ಟು ತಿಂದಿರೋದೇ ಜಾಸ್ತಿ. ಕೋಪದಿಂದ ಮಾಡಿರೋ ಎಲ್ಲಾ ಕೆಲಸದಲ್ಲೂ ನಾನು ಪೆಡ್ತೀನಿ. ಎಲ್ಲಾ ಕೆಲಸದಲ್ಲೂ, ಅದು 1, 2 ಅಲ್ಲ, ಎಲ್ಲದ್ರಲ್ಲೂ ನನಗೆ ಗೊತ್ತಾಗ್ಬಿಟ್ಟಿದೆ. ಲೈಫಲ್ಲಿ ಕೋಪ, ಬೇಗ ಡಿಸಿಷನ್ ತಗೊಳೋದು, ನಾನೇ ಅನ್ನೋದು, ಜೀವನದಲ್ಲಿ ತಾಳ್ಮೆ ತುಂಬಾ ಮುಖ್ಯ. ತಾಳ್ಮೆಯಿಂದ ಇವತ್ತಲ್ಲ ನಾಳೆ ನಮ್ ಟೈಮ್ ಬರುತ್ತೆ, ನಮಗೆ ಒಳ್ಳೇದಾಗುತ್ತೆ. ಕಾಯಕವೇ ಕೈಲಾಸ ಅಂತೇಳಿ ಕೆಲಸ ಮಾಡ್ಕೊಂಡು ನಮ್ಮ ಪಾಡಿನ ಹ್ಯಾಪಿಯಾಗಿದ್ದು ಅಂತ ಇಟ್ಕೊಳ್ಳಿ, ಎಲ್ಲದು ಸೂಪರ್ ಆಗುತ್ತೆ. ಎಲ್ಲದು ದೇವ್ರು ಯಾವ್ಯಾವ ಟೈಮಿಗೆ ನಮ್ಗೆ ಏನೇನ್ ಕೊಡ್ಬೇಕು ಕೊಟ್ಟೇ ಕೊಡ್ತಾನೆ. ಕಾಯೋಣ ಆಯ್ತಾ, ತಾಳ್ಮೆಯಿಂದ ಕಾಯೋಣ. ನೋಡಿ, ಲೈಫಲ್ಲಿ ತಾಳ್ಮೆ ಇಟ್ಕೊಂಡವರು 10 ವರ್ಷ 20 ವರ್ಷ ತಾಳ್ಮೆ ಇಟ್ಕೊಂಡು ಒಂದು ಕಾಲಕ್ಕೆ ಅವರು ಸಕ್ಸಸ್ ಆಗಿದ್ದಾರೆ ಅಂದ್ರೆ ಯೋಚನೆ ಮಾಡಿ. ಏನು KFC ಓನರ್ ಯಾರಿದ್ದಾರೆ,
ಅವರು 15-20 ವರ್ಷ ಅವರು ಕಷ್ಟಪಟ್ಟು ಅವರ 62ನೇ ವಯಸ್ಸಿನಲ್ಲಿ ಅವ್ರು ಸಕ್ಸಸ್ ಆದ್ರಂತೆ. ಯೋಚನೆ ಮಾಡಿ. ಹ್ಮ್ ಅವರಷ್ಟು ಸಕ್ಸಸ್ ಪಡೆಯಕ್ಕೆ ಅಷ್ಟು ವರ್ಷ ಕಾದಿದ್ದಾರೆ ಅಂದ್ರೆ ಅವ್ರು ಎಷ್ಟು ಪೇಷನ್ಸಿನಿಂದ ಕಾದಿದ್ದಾರೆ ಅಲ್ವಾ? ಪೇಷನ್ಸ್ ತುಂಬಾ ಮುಖ್ಯ ಎಲ್ಲರಿಗೂ ಅಷ್ಟೇ ಲೈಫಲ್ಲಿ. ಪೇಷನ್ಸಿನಿಂದ ಇದೆ. ಅದು ಯೂತ್ಸ್ ಕೆಲಸ ಸಿಗ್ತಾ ಇಲ್ಲ, ಯಾವ ಕೆಲಸನೂ ಸಿಗ್ತಾ ಇಲ್ಲ, ಎಲ್ಲೂ ಕೂಡ ಕೆಲಸ ಸಿಕ್ತಿಲ್ಲ, ನಮಗೆ ಓದ್ ಮುಗ್ದಿದೆ, ಮನೇಲಿ ಇದೀವಿ, ನಾವ್ ಈ ಕೆಲಸ ಮಾಡೋಣ ಆ ಕೆಲಸ ಮಾಡೋಣ ಅಂತೇಳಿ ಅನ್ಬೇಡಿ. ನಿಮ್ ನಿಜವಾಗ್ಲೂ ಕೂಡ ಒಂದಲ್ಲ ಒಂದಿನ ನಿಮ್ಗೊಂದು ಒಳ್ಳೆ ಕೆಲಸ ಸಿಗುತ್ತೆ. ಅಲ್ಲಿ ತನಕ ಮನೇಲಿ ಕೂರ್ಬೇಡಿ. ಯಾವ್ದೋ ಒಂದು ಸಿಕ್ಕಿದ ಕೆಲಸ ಮಾಡಿ, ಯಾವ್ದೋ ಒಂದು ಮಾಡಿ, ಪೇಷನ್ಸಿನಿಂದ ಕಾಯಿ. ನಾನು ಅದೇ ಹೇಳೋದೇನ್ ಗೊತ್ತಾ, ಟೈಮು ಪೇಷನ್ಸ್ ಇದೆರಡೂ ಕೂಡ ನಮ್ಗೊಂದು ಒಳ್ಳೆ ಬುದ್ಧಿ ಕಲಿಸುತ್ತೆ. ನಾವು ಕಾಯ್ಬೇಕಷ್ಟೆ. ಆ ಕಾದಾಗ ನಮ್ ಟೈಮ್ ಬಂದಾಗ, ನಮ್ಗೆ ಒಳ್ಳೆ ಟೈಮ್ ಬಂದಾಗ ನಮಗೆ ಖಂಡಿತವಾಗ್ಲೂ ಏನೋ ಒಂದು ಒಳ್ಳೇದು ಆಗೇ ಆಗುತ್ತೆ. ನಾವು ವೇಟ್ ಮಾಡ್ಬೇಕು. ಪ್ರತಿಯೊಂದಕ್ಕೂ ನಾವು ವೇಟ್ ಮಾಡ್ಬೇಕು. ಅದು ಒಂದು ಮದುವೆ ಆಗ್ಲಿ, ಒಂದು ಬಿಸ್ನೆಸ್ ಆಗ್ಲಿ, ಒಂದು ವರ್ಕ್ ಆಗ್ಲಿ, ಒಂದು ಮನೆ ಕಟ್ಟೋದಾಗ್ಲಿ, ಒಂದು ಕಾರ್ ತಗೊಳೋದಾಗ್ಲಿ, ಯಾವುದೇ ಆಗ್ಲಿ ತಾಳ್ಮೆಯಿಂದ ಡಿಸಿಷನ್ ತಗೊಳ್ಳಿ. ಕೋಪದಲ್ಲಿ ನಾನು ಹಂಗ್ ಮಾಡ್ಬಿಡ್ತೀನಿ. ತಾಳ್ಮೆಯಿಂದ ಡಿಸಿಷನ್ ತಗೊಂಡ್ರೆ ಅದ್ರನ್ನ ಒಳ ಹೊಕ್ಕಾಗ ಆ ಫೇಸ್ ಮಾಡುವ ಒಂದು ಕೆಪಾಸಿಟಿ ಮತ್ತೊಂದು ಕಾನ್ಫಿಡೆಂಟ್ ನಿಮ್ಮಲ್ಲಿ ಬರುತ್ತೆ. ಪೇಷನ್ಸಿನಿಂದ ಏನೇನೆಲ್ಲ ಮಾಡ್ತೀರಾ ಅದೆಲ್ಲದೂ ನಿಮಗೆ ಯಶಸ್ಸಾಗುತ್ತೆ. ಆಯ್ತಾ? ತಾಳ್ಮೆ ನಮ್ಮ ಜೀವನಕ್ಕೆ ತುಂಬಾ ತುಂಬಾ ಅಗತ್ಯ. ಎಲ್ಲರೂ ಕೂಡ ತಾಳ್ಮೆನ ಬೆಳೆಸ್ಕೊಳ್ಳಿ, ಪೇಷನ್ಸ್ ಅನ್ನ ಬೆಳೆಸ್ಕೊಳ್ಳಿ. ಎಲ್ಲರೂ ಕೂಡ ಪೇಷನ್ಸಿನಿಂದ ನಿಮ್ಮ ಲೈಫನ್ನ ಲೀಡ್ ಮಾಡಿ ಅಂತೀನಿ. ಕೋಪ ನಾನು ಇವತ್ತೇ ಮಾಡ್ಬೇಕು ಅವತ್ತೇ ಮಾಡ್ಬೇಕು, ನಿಮ್ ಟೈಮ್ ಬಂದಾಗ ನಿಮಗೆ ಎಲ್ಲಾದ್ರೂ ಸಿಗುತ್ತೆ. ಕಾಯಿಲ್ ಪೇಷನ್ಸ್ ಇರಲಿ. ಲೈಫಲ್ಲಿ ಯಶಸ್ಸು ಕಾಣಬೇಕು ಅಂದ್ರೆ ಪೇಷನ್ಸ್ ತುಂಬಾ ಮುಖ್ಯ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.